ಹರಹೆ ಓಂ. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಯುಗಾದಿ ಹಬ್ಬ, ಇದ್ರ ಬಗ್ಗೆ ನಮ್ಮ ಯೂತ್ಸ್ ತಿಳ್ಕೊಳ್ಬೇಕು. ಪಾಶ್ಚಾತ್ಯ ಅನುಕರಣೆಗಳಿಗೆ ಮೆಕ್ಯಾಲೋ ವಿದ್ಯಾವಿಧಾನದಲ್ಲಿ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ಕಲಿತಂಥ ಬಹಳಷ್ಟು ಯುವಕರು ನಮ್ಮ ಹಬ್ಬ ಹರಿದಿನಗಳು, ನಮ್ಮ ಆಚರಣೆಗಳು ಇವು ಸೈಂಟಿಫಿಕ್ ಇಲ್ಲ. ಹೊಸ ದಿವಸಗಳಂತಂದ್ರೆ ನ್ಯೂ ಇಯರ್ಸ್ ಡೇ, ವ್ಯಾಲೆಂಟೈನ್ಸ್ ಡೇ ಇವನ್ನೇ ಮಾಡುತ್ತಾರ. ಯುಗಾದಿ ಹಬ್ಬ ಅಂದಗಳಿಗೆ ಅವ್ರಿಗೇನೋ ಒಂದು ತಾತ್ಸಾರ ಭಾವ, ಸರಿ ಇರಲಿ ಅಂತ ಹೇಳಿ ಏನೋ. ಹಾಗಲ್ಲ, ಇದು ಒಂದು ಸೈಂಟಿಫಿಕ್ ಅದ. ಇದು ಒಂದು ವೈಜ್ಞಾನಿಕವಾದಂಥ ವಿಚಾರದಿಂದ ನಮ್ಮ ಹಿರಿಯರು ಮಾಡಿದ್ದು. ಇದು ಒಂದು ಕಾಲಗಣನೆ, ಹೊಸ ವರ್ಷದ ಆರಂಭ. ಇದು ಪ್ರಾರಂಭ ವಿಶ್ವ ವಸು ನಾಮ ಸಂವತ್ಸರ. ವಿಶ್ವ ವಸು ಅಂತಂದ್ರೆ ಈ ವಿಶ್ವಕ್ಕೆಲ್ಲ ಸಂರಕ್ಷಣೆ ಮಾಡ್ತಕ್ಕಂಥದ್ದ ಆ ಮಹಾವಿಷ್ಣುವಂದು ಇದು ಹೆಸರಿನ ಮೇಲೆ ವಿಶ್ವಾವಸು. ರಾಕ್ಷಸ ನಾಮ ಸಂವತ್ಸರ, ಕ್ರೋಧಿ ನಾಮ ಸಂವತ್ಸರ, ಅನೇಕ ನಮನೆ ಹೆಸರುಗಳವ. ಇದು ವಿಶ್ವ ವಸು ನಾಮ ಸಂವತ್ಸರ ಅಂದ್ರೆ ಗಾಬರಿ ಬೀಳ್ತಕ್ಕಂಥದ್ದಾಗಲಿ, ಸಂತೋಷ ಪಡ್ತಕ್ಕಂಥದ್ದಾಗಲಿ, ಸಿಹಿ ಆಗಲಿ ಕಹಿ ಆಗಲಿ, ನಮ್ಮ ಸುಖ ದುಃಖ, ಲಾಭ ಹಾನಿ, ಜಯ ಅಪಜಯ ಇವೆಲ್ಲ ಜೀವನದ ಸಹಜವಾದಂಥದ್ದು ತಿಳ್ಕೊಳ್ರಿ. ಅದಕ್ಕೆ ಬೇವು ಮತ್ತು ಬೆಲ್ಲ, ಬೇವು ಕಹಿ ಬೆಲ್ಲ ಸಿಹಿ, ಅದರಲ್ಲಿ ಹುಳಿ ಹಣ್ಣು ಹಾಕ್ತಾರ. ಷಡ್ರುಚಿಗಳು ಅದರಲ್ಲಿ ಇರ್ತದೆ. ಅದನ್ನು ಜೀವನದಲ್ಲಿ ನೀವು ಅನುಭವ ಮಾಡ್ರಿ. ಮುಂದಿನ ಬರ್ತಕ್ಕಂಥ ದಿವಸಗಳಲ್ಲಿ ಕಷ್ಟಗಳು ಬರ್ಬೋದು, ಸುಖ ಬರ್ಬೋದು, ಲಾಭ ಆಗ್ಬೋದು, ನಿಮ್ಗೆ ಲಾಸ್ ಆಗ್ಬೋದು, ಜಯ ಆಗ್ಬೋದು, ಅಪಜಯ ಆಗ್ಬೋದು, ಮಾನ ಸಿಗ್ಬೋದು, ಅಪಮಾನ ಸಿಗ್ಬೋದು. ಯಾವುದೇ ಬಂದರೂ ಕೂಡ ಧೈರ್ಯವಾಗಿರ್ರಿ ಅಂಥೇಳಿ ಆ ಪಂಚಾಂಗಗಳು ಹೇಳ್ತಾವೆ. ಪಂಚಾಂಗ ಶ್ರವಣದ ಉದ್ದೇಶ ನಿಮಗೆ ಮುಂದಿನ ದಿನಗಳಲ್ಲಿ 2 ಗಳಿಕೆ ಇದೆ, 4 ಖರ್ಚಿದೆ, ಅಥವಾ 4 ಗಳಿಕೆ ಇದೆ, 2 ಖರ್ಚಿದೆ, 18 ಲಾಭ ಇದೆ, 6 ಖರ್ಚಿದೆ, ಹೀಗೆಲ್ಲ ನಿಮಗೆ ಹೇಳ್ತಾ ಇರ್ತಾರೆ. ಹೇಳಿದಾಗ ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ, ನಿಮಗೆ ಅಡ್ವಾನ್ಸ್ ಆಗಿ ನಿಮಗೆ ಖರ್ಚನ್ನು ಕಮ್ಮಿ ಮಾಡಲಿಕ್ಕೆ. ಜಾಸ್ತಿ ಖರ್ಚಿತ್ತು ಅಂದ್ರೆ ನೀವು ಆದಷ್ಟು ಎಕ್ಸ್ಟ್ರಾ ಖರ್ಚುಗಳನ್ನು ಮಾಡಲಾರ್ದಂಗೆ, ವೇಸ್ಟ್ ಖರ್ಚುಗಳನ್ನು ಮಾಡಲಾರ್ದಂಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ನಿಮಗೆ ಪಂಚಾಂಗ ಉಪಯೋಗ ಬರ್ತದೆ. ಯಾವುದೇ ಪಂಚಾಂಗದಲ್ಲಿ ಏನೋ ಹೇಳಿದ್ರು ಅಂತ ಭಯ ಬೀಳಬೇಡ್ರಿ. ಸ್ವಾಮಿ ವಿವೇಕಾನಂದರು ಹೇಳ್ತಾರ, ಭಯ ಬೀಳತಕ್ಕಂಥ ಯಾವುದೇ ವಿಷಯ, ಯಾವುದೇ ಪಂಚಾಂಗ, ಯಾವುದೇ ಜ್ಯೋತಿಷ್ಯ ಇತ್ತಂದ್ರೆ ಅದು ಯಾರು ಹೇಳಿದ್ರು ನಂಬೇಡ್ರಿ. ಎಂಥ ಋಷಿ ಮುನಿಗಳು ಹೇಳಿದ್ರು ನಂಬೇಡ್ರಿ. ನಿಮಗೆ ಉತ್ಸಾಹ ಉಲ್ಲಾಸ, ನಿಮಗೆ ಧೈರ್ಯ ಕೊಡ್ತಕ್ಕಂಥ ವಿಷಯಗಳ ಕಡೆ ಹೆಚ್ಚು ಲಕ್ಷ್ಯ ಕೊಡ್ರಿ. ಇನ್ನೊಂದು ನಮ್ಮ ಶಾಸ್ತ್ರಗಳಲ್ಲಿ ಹೇಳ್ತಾರ, ಹಾಗೇನಾದರೂ ನಿಮಗೆ ಭಯ ಬೀಳ್ತಕ್ಕಂಥದ್ದು ನಿಮ್ಮ ಜ್ಯೋತಿಷದಲ್ಲಿ ಅಷ್ಟಮ ಶನಿ ಇದ್ದಾನ, ಅದು ಇದ್ದಾನೆ, ಇದು ಇದ್ದಾನೆ, ಏನಿದ್ರು ಕೂಡ ನಾಮಸ್ಮರಣೆ ಮಾಡ್ರಿ, ಹೋಗ್ಬಿಡ್ತದ. ಭಗವಂತನ ನಾಮಸ್ಮರಣೆ ಮಾಡ್ರಿ, ಓಂ ನಮ ಶಿವ ಅನ್ರಿ, ಹರೇ ರಾಮ ಅನ್ರಿ, ಏನಾದರೂ ಅನ್ರಿ, ಅದೆಲ್ಲ ಪರಿಹಾರ ಆಗಿ ಹೋಗ್ಬಿಡುತ್ತೆ ಅಂತ ಹೇಳಿ ನಮ್ಮ ಶಾಸ್ತ್ರಗಳಲ್ಲಿ ಹೇಳ್ತದೆ. ಎಲ್ಲ ಹಬ್ಬಗಳಿಗೆ ದೇವರು ಇರ್ತಾನೆ. ರಾಮನವಮಿಗೆ ರಾಮ, ಕೃಷ್ಣಾಷ್ಟಮಿಗೆ ಕೃಷ್ಣ, ಶಿವರಾತ್ರಿ ಶಿವ, ದೇವಿ ನವರಾತ್ರಿಗೆ ದೇವಿ. ಅದರ ಉಗಾದಿಗೆ ಯಾವುದೇ ದೇವರಿಲ್ಲ, ಎಲ್ಲ ದೇವರನ್ನು ಪೂಜೆ ಮಾಡಬಹುದು. ಉಗಾದಿ ಅಂದರೆ ಉತ್ಸಾಹ, ಉಗಾದಿ ಅಂದರೆ ಕಾಲಗಣನೆ. ಇವತ್ತಿನ ದಿವಸ ರಾಮದೇವರ ಪಟ್ಟಾಭಿಷೇಕ ಆಗಿದ್ದು, ಇವತ್ತಿನ ದಿವಸ ಶಾಲಿವಾನ ಶಕೆ ಪ್ರಾರಂಭ ಆಗಿದ್ದು, ಇವತ್ತೇ ವಸಂತ ಋತು ಪ್ರಾರಂಭ ಆಗಿದ್ದು. ಗೀತೆಯಲ್ಲಿ ಭಗವಂತ ಹೇಳಿದ್ದು, ಎಲ್ಲ ಋತುಗಳಲ್ಲಿ ನಾನು ವಸಂತ ಋತು ಇದ್ದೀನಿ. ವಸಂತ ಋತು ಅಂದ್ರೆ ಅಷ್ಟು ಇದು, ಎಲ್ಲ ಕಡೆ ಚಿಗುರು, ಎಲ್ಲ ಕಡೆ ವಾತಾವರಣದಲ್ಲಿ ಬದಲಾವಣೆ. ಇದೆಲ್ಲ ನಮ್ಮ ಉಗಾದಿಯಲ್ಲಿ ಕಾಣಿಸ್ತದೆ, ಬೇರೆ ಎದರಲ್ಲಿಯೂ ಕಾಣಿಸೋದಿಲ್ಲ. ಇದು ನಮ್ಮ ಕಾಲಗಣನೆ. ಪಾಡ್ಯದಿಂದ 15 ದಿವಸವರೆಗೆ ಹುಣ್ಣಿಮೆ, ಹುಣ್ಣಿಮೆಲಿಂದ 15 ದಿವಸ, ಅಮಾವಾಸ್ಯವರೆಗೆ 15 ದಿವಸ, 30 ದಿವಸ. ದಕ್ಷಿಣಾಯಣ ಉತ್ತರಾಯಣ 6 ತಿಂಗಳುಗಳು, 6 ಋತುಗಳು, ಮಾಸಗಳು. ಈ 30 ದಿವಸನೇ ಕರೆಕ್ಟ್ ಬರ್ತದೆ. ಈ 30 ದಿವಸನ್ನೇ ಸೆಟ್ ಮಾಡೋದ್ರ ಸಲುವಾಗಿ 3 ವರ್ಷಕ್ಕೊಮ್ಮೆ ಅಧಿಕ ಮಾಸ ಅಂತ ಇಡ್ತಾರೆ ನಮ್ಮಲ್ಲಿ. ಅವ್ರು 27 ಫೆಬ್ರವರಿ, 28 ಫೆಬ್ರವರಿ, 30, 31 ಕೆಲ ತಿಂಗಳುಗಳು ಹೀಗೆ ಹಾಕಿ ಕ್ಯಾಲ್ಕುಲೇಷನ್ ಮಾಡ್ತಾರೆ. ನಮ್ಮಲ್ಲಿಲ್ಲ. ಪಾಡ್ಯದಿಂದ ಹಿಡ್ಕೊಂಡು ಅಮಾವಾಸ್ಯವರೆಗೆ ತಿಥಿಗಳ ಲೆಕ್ಕ. ಆಯಾ ತಿಥಿಗಳಲ್ಲಿ ಆಯಾ ಕಾರ್ಯಕ್ರಮಗಳು ಮಾಡಲಿಕ್ಕೆ, ಶುಭ ಅಶುಭ ಇದೆಲ್ಲ ಪಂಚಾಂಗದಲ್ಲಿ ಬರ್ತದೆ. ಇದೆಲ್ಲ ಉತ್ಸಾಹ ಧೈರ್ಯ ಕೊಡೋದ್ರ ಸಲುವಾಗಿ. ನಾಸಾದವ್ರು ಸಹಿತ ಪಂಚಾಂಗನ ಒಪ್ತಾರ. ನಾಸಾ ಹೇಳ್ತದ, ಈ ಮನುಷ್ಯಗ ತಿಳುವಳಿಕೆ ಬರೋದಕ್ಕಿಂತ ಮೊದಲಿನಿಂದ ಭಾರತ ದೇಶದಲ್ಲಿ ಗ್ರಹಗತಿ ಆರ್ಯಭಟ್ಟ 4000 ವರ್ಷಗಳಿಗೆ ಚಂದ್ರಲೋಕದ ದೂರ ಹೋಗಿ ಬರಲಿಕ್ಕೆ ಎಷ್ಟಾಗ್ತದೆ ಅಂತ ಹೇಳಿ ಆರ್ಯಭಟ್ಟ ಹೇಳಿದ್ದು. 0 ಕೊಟ್ಟಿದ್ದು ನಾವೇ ಜಗತ್ತಿಗೆ. ಅದೇ ಪ್ರಕಾರ ಗ್ರಹಣದ ಗತಿ, ಗ್ರಹಣದ ಸಮಯ, ಕಾಲ, ಎಷ್ಟೊತ್ತಿಗೆ ಯಾವುದು ಕ್ಷಣದಲ್ಲಿ ಗ್ರಹಣ ಬರ್ತದೆ ಅಂತ ಹೇಳಿದ್ದು ನಮ್ಮ ಪಂಚಾಂಗಗಳು. ಇದೆಲ್ಲ ವಿಶೇಷತೆ ನಮ್ಮ ಪಂಚಾಂಗದಲ್ಲಿದೆ. ಇಷ್ಟೆಲ್ಲ ಬದಲಾವಣೆ ಇದರಲ್ಲಿ ಆಗ್ತದೆ. ನಿಮ್ಮೊಂದು ದಿವಸ ವಸಂತ ಋತುವಿನಲ್ಲಿ ಉಲ್ಲಾಸ, ಎಲ್ಲ ಕಡೆ ಹಸಿರು, ಎಲ್ಲ ಕಡೆ ಚಿಗುರು ಇರ್ತದೆ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಮನೆಯಲ್ಲಿರ್ತಕ್ಕಂಥ ದೇವರ ಪೂಜೆ ಮಾಡಿಕೊಂಡು ಬೇವು ಬೆಲ್ಲ ಸ್ವೀಕಾರ ಮಾಡೋದು, ತಂದೆ ತಾಯಿಗೆ ನಮಸ್ಕಾರ ಮಾಡೋದು, ಇದೆಲ್ಲ ಹೊಸ ಉತ್ಸಾಹ. ಮುಂದಿನ ದಿವಸಗಳು ಧೈರ್ಯದಿಂದ ಕಳಿತೀವಿ. ಮುಂದೆ ಏನೇ ಬರಲಿ, ಕಷ್ಟಗಳು ಬರಲಿ, ಸುಖ ಬರಲಿ, ಅದಕ್ಕೋಸ್ಕರ ಬೇವು ಕಹಿ ಬೆಲ್ಲ ಸಿಹಿ, ಅರಿಷಡ್ ರುಚಿಗಳು ಅದರಲ್ಲಿ ಹಾಕ್ತಾರೆ.
ಹುಣಸೆ ಹಣ್ಣು ಹಾಕ್ತಾರೆ, ಎಲ್ಲ ಹಾಕ್ತಾರೆ. 6 ರುಚಿಗಳು ದಿನನಿತ್ಯ ನಿಮ್ಮ ಜೀವನದಲ್ಲಿ ಊಟದಲ್ಲಿ ಅವೆಲ್ಲ ಇರಬೇಕು. 6 ರುಚಿಗಳು. ಇದು ಉಷ್ಣ ಜಾಸ್ತಿ ಆಗ್ತಕ್ಕಂಥ ದಿವಸಗಳ ಬರ್ತದ. ಬೇವು ವೈಜ್ಞಾನಿಕವಾಗಿ ನಿಮ್ಮಲ್ಲಿ ಕೆಲಸ ಮಾಡ್ತದ. ಕಾರಣ ಇದನ್ನೆಲ್ಲ ನಮ್ಮವರು ಪಂಚಾಂಗ ಬರೆಯಕಲ್ಕ ಇದು ಮಾಡಿದ್ದು. ಆದ್ರೆ ನ್ಯೂ ಇಯರ್ಸ್ ಡೇ, ವ್ಯಾಲೆಂಟೈನ್ಸ್ ಡೇ, ಈ ಡೇಗಳೇನು ಮಾಡ್ತಾರೆ ಅದಕ್ಕೆ ಎಲ್ಲೂ ಇಲ್ಲ. ನೀವು ನೋಡ್ರಿ, ಹೊಸ ವರ್ಷ ಅಂತಂದ್ರೆ 31 ಡಿಸೆಂಬರ್ ರಾತ್ರಿ 12 ಗಂಟೆ 1 ನಿಮಿಷ ಬೆಳಗ್ಗೆ ಆಯಿತು ಅಂತಂದ್ರೆ ಮತ್ತೆ ನ್ಯೂ ಇಯರ್ ಚಾಲಾಯಿತು. ಅದು ಬೆಳಗ್ಗೆ ಮುಂಜಾನೆ ಸೂರ್ಯೋದಯ ಆಗಿ 1 ಜನವರಿ ಬಂದರೂ ಚಳಿ, ಆ 31 ಡಿಸೆಂಬರ್ಗೂ ಚಳಿ, ಬದಲಾವಣೆ ಏನೂ ಇಲ್ಲ, ಎರಡೂ ಚಳಿ. ಇನ್ನು ಒಂದು ನಮ್ಮವ್ರು ಏನು ಹೇಳ್ತಾರೆ ಅಂತಂದ್ರೆ ರಾತ್ರಿ 11ರಿಂದ ಬೆಳಗ್ಗೆ ಮುಂಜಾನೆ 3ರವರೆಗೆ ನಿಶಾಚರ, ರಾಕ್ಷಸರು, ಭೂತ ಪ್ರೇತಗಳು ತಿರುಗ್ತಕ್ಕಂಥ ಇದು. ಅದು ನಮ್ಮ ಸೈನ್ಸ್ ಕೂಡ ಹೇಳ್ತದ. ಆ ಟೈಮ್ದಲ್ಲಿ ಎಚ್ಚರಿಕೆದ್ದು ತಿರುಗಬೇಡ್ರಿ, ಮಾನಸಿಕ ಮೈಂಡ್ ಮೇಲೆ ಎಫೆಕ್ಟ್ ಆಗ್ತಂಕ. ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ಮುಂಜಾನೆ 3 ಗಂಟೆಗೆ. ನಾವು ಹೇಳೋದು 5 ಗಂಟೆಗೆ 4 ಗಂಟೆಗೆ ಎದ್ದು ನಾವು ಬ್ರಹ್ಮಿ ಮುಹೂರ್ತದಲ್ಲಿ ಕೆಲಸ ಮಾಡ್ತೀವಿ. ಅದು ನಮ್ಮ ಉಗಾದಿ ನಮಗೆ ಕಲಿಸ್ತದೆ. ಆದರೆ ರಾತ್ರಿ 12 ಗಂಟೆ ಆಗಿ 1 ನಿಮಿಷಕ್ಕೆ ಕೇಕ್ ತಿಂದು ಕಟ್ ಮಾಡಿ ದೀಪ ಆರಿಸಿ ಒದರೋದು, ಜಗ್ಗೆ ಕೇಕೆ ಹೊಡೆದು, ನಮ್ಮಲ್ಲಿ ಹಳ್ಳಿಗಳಿಗೆ ಬಣಿವಿಗೆ ಬೆಂಕಿ ಹಚ್ಚಿದಾಗ ಒದರ್ತಾರೆ, ಹೋ ಹೋ ಹಾಹಾಕಾರ, ಆ ರೀತಿ ಹಾಹಾಕಾರ ಮಾಡೋದು, ಇವೆಲ್ಲ ಅಶುಭ ಕೆಲಸಗಳು. ಅದನ್ನು ಯಾರೂ ಮಾಡಬೇಡ್ರಿ. ಉಗಾದಿಗೆ ಧೈರ್ಯವಾಗಿ ನೀವು ಕುಂಕುಮ ಹಚ್ಕೊಡ್ರಿ, ಭಸ್ಮ ಹಚ್ಚ್ರಿ, ಗೋಪಿಚಂದ್ ಹಚ್ಚ್ರಿ, ಏನಾದರೂ ಹಚ್ಚ್ರಿ, ತಾಯಿ ತಂದಿಗೆ ನಮಸ್ಕಾರ ಮಾಡ್ರಿ. ಅವತ್ತಿನ ದಿವಸ ಬೇವು ಬೆಲ್ಲ ಸ್ವೀಕಾರ ಮಾಡ್ರಿ, ಸಾಂಪ್ರದಾಯ ಉಡುಪಿನಲ್ಲಿರ್ರಿ. ನೀವು ಇದನ್ನೆಲ್ಲ ನಗುತ್ತಾ ಇರ್ರಿ, ಎಲ್ಲರಿಗೂ ಧೈರ್ಯ ಕೊಡ್ರಿ. ಪಂಚಾಂಗ ಶ್ರವಣ ಮಾಡ್ರಿ. ಪಂಚಾಂಗ ಅಂದ್ರೆ ಒಂದು ಮೂಢನಂಬಿಕೆ ಅನ್ಕೋಬೇಡ್ರಿ. ಪಂಚಾಂಗ ನಿಮಗೆ ಧೈರ್ಯ ಕೊಡ್ಲಿಕ್ಕೆ, ಪಂಚಾಂಗ ನಿಮಗೆ ಮುಂದಿನ ಕ್ಯಾಲ್ಕುಲೇಷನ್ಸ್, ಜೀವನ ಹೇಗೆ ನಡಿಬೇಕು, ಬ್ಯಾಲೆನ್ಸ್ ಹೇಗೆ ಮಾಡ್ಕೊಳ್ಬೇಕು, ಎಕಾನಮಿಕಲ್ ಅಂತೇಳಿ ಇದೆಲ್ಲ ಹೇಳ್ತದೆ. ಇದನ್ನೆಲ್ಲ ಕಲಿತು ಧೈರ್ಯವಾಗಿ ಜೀವನ ಮಾಡೋದು, ಉತ್ಸಾಹ ಮಾಡೋದು, ಸುಖ ದುಃಖ ಲಾಭ ಹಾನಿ ಜಯ ಅಪಜಯ ಎಲ್ಲರಲ್ಲಿ ಸಮಾನ ದೃಷ್ಟಿ ಇಡೋದು, ಇದೇ ನಮ್ಮ ಉಗಾದಿಯ ಸಂದೇಶ.